ನೀವು ನೋಡುತ್ತಿರುವ ಈ ವಾಹನ ಕರ್ನಾಟಕದ ಅತ್ಯಂತ ಹಳೆಯ ಸಾರಿಗೆ ವಾಹನವಾಗಿದ್ದು, ಈ ವಾಹನ ಟ್ರ್ಯಾಕ್ಟರ್ ಬೆಡ್ ಫೋರ್ಡ್ ಮಾದರಿಯಾಗಿದ್ದು, ವಾಹನವನ್ನು 1947ರಲ್ಲಿ ಕೆನಡಾದ ಬ್ರಾಂಡ್ ಫೋರ್ಡ್ ಕೋಚ್ ಅಂಡ್ ಬಾಡಿ ಲಿಮಿಟೆಡ್ ನಿರ್ಮಾಣ ಮಾಡಿದರು. 1956ರಲ್ಲಿ ಬಾಂಬೆ ರೋಡ್ ಟ್ರಾನ್ಸ್ಪೋರ್ಟ್ ಇವರಿಂದ ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಇಲಾಖೆಗೆ ನೀಡಲ್ಪಟ್ಟು ಅಂದಿನ ವಿಜಯಪುರ ವಿಭಾಗದಲ್ಲಿ ಸೇವೆಯ ಕಾರ್ಯಾಚರಣೆಯಲ್ಲಿತ್ತು. 1956ರಲ್ಲಿ ಪ್ರಯಾಣಿಕರ ಕಾರ್ಯಾಚರಣೆಯಿಂದ ಹಿಂದಕ್ಕೆ ಪಡೆದು ಇದನ್ನು ಪುನಶ್ಚೇತನಗೊಳಿಸಿ ವಿಶೇಷ ಜಾತ್ರಾ ವಾಹನವನ್ನಾಗಿ ಮಾರ್ಪಡಿಸಲಾಯಿತು. ನಂತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಸರಾಂತ ಬನಶಂಕರಿ ಮತ್ತು ಸವದತ್ತಿ ಜಾತ್ರೆಗಳ ಸಿಬ್ಬಂದಿ ವಾಹನವನ್ನಾಗಿ ಉಪಯೋಗಿಸಲಾಗುತ್ತಿತ್ತು. ಆದ್ದರಿಂದ ಈ ವಾಹನಕ್ಕೆ ಬನಶಂಕರಿ ಎಂದು ನಾಮಕರಣ ಮಾಡಲಾಯಿತು. ಸದ್ಯ ಈ ವಾಹನವನ್ನ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮುಖ್ಯ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿದೆ.